ಎಲ್ಲಿ ಗಂಟ ನಾಟಿ ಕರಿ ನಾಟ ಅಂತಾರಲ್ಲ. ಒಳ್ಳೆತು ಮಾಡು ಮನುಸ ನೀನಿರದು 3 ದಿವಸ ಅಷ್ಟೇ ಹೇಳೋದು. ಫ್ರೆಂಡ್ ಇಲ್ಲಿಗ ಕರ್ಕ ಹೋಗ್ತೀನಿ. ಅಲ್ಲಿ ಫ್ರೆಂಡ್ ಮನೆಗ್ ಬಂದಿವಿ ಅಂದ್ರೆ ಆಯಿತು. ಹೊಲ್ತವ ಗೇಮೆ ಮಾಡಿ ಬಂದು ಊಟ ಪಾಠ ಎಲ್ಲ ಆಯ್ತು. ಈಗ ತಿಂಗ್ಲ ಹೊಟ್ಟೆ ತುಂಬ ಚೆನ್ನಾಗಿತ್ತ ಚಿಕನು. ಹಾಂ ಹಾಂ ಅದಕ್ಕೆ 2 ತಟ್ಟೆ ಅನ್ನ ತಿಂದದ್ದು. ಹಾಂ ನೆನ್ನೆ ಚಿಕನ್ ಸಾರು ಮಾಡಿದ್ದು ಅಲ್ಲೇ ಪಾತ್ರೆ ಇನ್ನೂ ಅಲ್ಲೇ ಇದೆ, ಕುಕ್ಕರು. ಚಿಕನ್ ಸಾರು ಮಾಡಿದ್ದು ಚೆನ್ನಾಗಿ ತಿಂದವ್ರೆ. ಏನು ಮಾಡೆ ಚೆನ್ನಾಗದೆ ಅಂದ್ರೆ ನಾನು ಮಾಡೋದಲ್ವ ಚೆನ್ನಾಗಿಲ್ಲ ಅಂತಲೇ ಅನ್ನೋದು. ಈಗ ನಮ್ಮ ಸ್ನೇಹಿತರು ನಾವು ಹೊಡ್ತಾ ಇದ್ದೀವಿ. ಯಾವ ಊರು ಏನು ಎತ್ತ ನಾವು ಹೋಗುವಂಥ ಮಾರ್ಗ ಊರು ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆಮೇಲೆ ಮೈಕು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಮುಡ್ಬಿಡೋದು. ನಾಟಕ ಆಡ್ತಾಳೆ, ನಾಟಕ ಬಾ ಕಳ್ಳಿ ಹೆಂಗೆ ಒಳ್ಳೆ ಮಾರ್ಬಿಡ್ತಿದ್ವಿ ಬಿಟ್ರೆಕನ. ನಿನಗೆ ಇವನು ಒಬ್ಬನಿಗೆ ನಿದ್ದು ಬತ್ತಾಯಿಲ್ಲ. ಫ್ಯಾನ್ ಹಾಕಿದ್ರುವೆ ಫ್ಯಾನ್ ಓಡ್ತಾದೆ ದಗೆ ಅಂದ್ಬಿಟ್ಟು ಬರೀ ಡವ್ ಮಾಡ್ಕೊಂಡು ಇವತ್ತು ಇದು ಮೈಕ್ ಹಾಕೊಂಡು ಪಬ್ಲಿಕ್ ವೀಡಿಯೋ ಮಾಡಬೇಕು. ಹೆಂಗೆ ಬಂದದ ಗೊತ್ತಿಲ್ಲ ವಾಯ್ಸು. ಈ ಥರ ಮಾಮೂಲಿ ವಾಯ್ಸ್ ಬಂದದ ಬರಲ್ವ ಗೊತ್ತಿಲ್ಲ. ನೋಡಮ್ಮ ಚಾರ್ಜಿಂಗ್ ಅದೇ ಹೆಂಗೆ ಇದು ಹೊತ್ಕೊಳ್ಳೋದೇ ಇಲ್ಲ ಚಾರ್ಜಿಂಗು. ನೋಡಿ ಇವೇ ಮೈಕು. ಇದು ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ರೆಡ್ ಮಾರ್ಕ್ ಏನೋ ಐತೆ, ಅದು ಪಣ ಅಂತದ. ಇದು ರೆಡ್ ಮಾರ್ಕ್ ಐತೆ, ಫುಲ್ ಐತಿ ಅಂತಲೋ ಇಲ್ಲ ಅಂತಲೋ ಒಂದು ಗೊತ್ತಿಲ್ಲ. ಅದು ಆನ್ ಆಗಿದ್ದದ. ಈಗ ಇದೇನೋ ಹಿಂಗೆ ಬತ್ತು. ಇದು ಹೆಂಗೆ ಅಂತ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ 2ರಲ್ಲೂ ಫುಲ್ ಅದೇ ಅಂತಲೋ ಏನೋ ತೋರ್ತಾ ಇದೆ. ಇದು ಆನ್ ಮಾಡ್ಕೊಳ್ಳೋದು ಹೆಂಗೆ ಎತ್ತ ಏನು ಅಂತ ಗೊತ್ತಿಲ್ಲ. ನೋಡಮ್ಮ ಚೆಕ್ ಮಾಡಬೇಕು. ಕನೆಕ್ಟ್ ಆಗದೆ. ಇಲ್ಲ ಹಾಕ ನೀನೆ ಗ್ರೀನ್ ಬಂದದೆ. ನೋಡ್ಬೇಕು ವಾಯ್ಸ್ ಹೆಂಗೆ ಬಂದದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ. ಹೊರಗಡೆ ಪಬ್ಲಿಕಲ್ಲಿ ಮಾಡಿ ನೋಡಬೇಕು ವಾಯ್ಸ್ ಹೆಂಗೆ ಬರ್ತದೆ ಬ್ರೇಕಿಲ್ಲ ಅಂತ ತಿಳ್ಕೊಬೇಕು ಅಂದರೆ. ಫ್ರೆಂಡ್ ಬಂದರು, ಅವರು ಕನ್ನಡಕ ಹಾಕೊಂಡ್ಬಿಟ್ಟವ್ರೆ. ಮೈಕ್ ಹಾಕೋರು, ಮೈಕ್ ಕೊಡ್ತೀನಿ. ಮೈಕ ನಿನ್ಗೆ ಅಮ್ಮೆಗೌಡ ಎಲ್ಲ ಯಾರ್ಯಾರು ಬಂದಾರ ಗೊತ್ತಿಲ್ಲ. ಈಗ ಅವ್ರಿಗೆ ಮೈಕ್ ಹಾಕಿವೆ, ನಮ್ಗೆ ಮೈಕ್ ಹಾಕಿರೋದು. ಈಗ ಕರೆಕ್ಟ್ ಆಗಿ ಊರು ಲೊಕೇಶನ್ ಕಳ್ಸಂದ್ರೆ ಲೊಕೇಶನ್ ಅದಕ್ಕೆ ನಡಿ. 1 ಗಂಟೆ ಟೈಮು ಕಾರಲ್ಲಾದ್ರೆ ಜಾಸ್ತಿ ಏನೋ ಊರಲ್ಲಾದ್ರೆ ಜಾಸ್ತಿ ಹಾಕೋದ. ಅರ್ಕೆರೆ ಅದ್ನ ಯಪ್ಪ ಹುಡುಕ್ತಂಗ ಹೋಗ್ಕಲ್ಲ. ಇದು ಕರೆಕ್ಟ್ ಆಗಿ ಅನ್ಕೆರಿಯೋ ಲೊಕೇಶನ್ ಕಳ್ಸರೆ ಹೋಯ್ದ ಇಲ್ಲ ಹೋಗೋದು. ಇದು ಇಲ್ಲಿ ಕೊಡಿಯಲ್ಲ ಪದ್ಧತಿ ಕೊಡಿಯಲ್ ಮೇಲೆ ಹೋಗ್ಬೇಕು. ಲೊಕೇಶನ್ ಅದಕ್ಕೆ ನಡಿ. ಪದ್ಧತಿ ಕೊಡಿಯಲ್ಲ ಬರ್ತದೆ ವಾಯ್ಸು. ಗಾಳಿ ಬರ್ತದೆ, ಸೌಂಡ್ ಬರಬಾರ್ದು, ಹಂಗ್ ಬರ್ಬೇಕು. ಈಗ ಹೋಯ್ತಾ ಇರುವಂತದ್ದು ಹುಲಿಕೆರೆ ಸುಣ್ಣದ ಕೊಪ್ಪಳಕ್ಕೆ ಹೋಗುವಂತ ರೋಡು. ಇದು ಹುಲಿಕೆರೆ ಹೋಗುವಂತದ ರೋಡು. ನಿನ್ನೆ ಇದ್ರದ್ದು ಉಪ್ಪಡದ್ದು ವಿಡಿಯೋ ಹಾಕಿದ್ದಿಲ್ಲ. ನಿನ್ನೆ ಎಲ್ಲ ವಾಯ್ಸ್ ಕೊಟ್ಟಿ, ಇವತ್ತೆಲ್ಲ ತಿರ್ಗಾ ವಾಯ್ಸ್ ಬಗ್ಗೆನೆ ಸೌಂಡ್ ಆಫ್ ಮಾಡಿಲ್ಲ. ಹಂಗೆಲ್ಲ ರೆಡಿ ಮಾಡಿ ಆಮೇಲೆ ವಿಡಿಯೋ ಪೋಸ್ಟ್ ಮಾಡಿರೋದು ಗುರು. ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿರೋದು ತಲ್ಕೆಟ್ ಆಯ್ತು. ಬ್ಯಾಕ್ ಗ್ರೌಂಡ್ ವಾಯ್ಸ್ ಏನ್ ಕೊಡೋಣಪ್ಪ, 20-15 ನಿಮಿಷ ಏನಾಯ್ತು. 30 ಸೆಕೆಂಡ್ ಕೊಡಗೆ ತಲ್ಕೆಟ್ ಆಯ್ತದೆ. 30 ಸೆಕೆಂಡ್ ಕೊಡಕ್ಕೆ ತಲ್ಕೆಟ್ ಆಯ್ತದೆ. 15 ನಿಮಿಷ ಬ್ಯಾಕ್ ಗ್ರೌಂಡ್ ವಾಯ್ಸ್ ಕೊಟ್ಟಿನಿ. ಅದಕ್ಕೆ ಮೈಕ್ ಆದ್ರೆ ಖಾಲಿ ಇವತ್ತು ಬಂದಂಗ್ ಬರ್ಲಿ ವಾಯ್ಸ್. ಪಬ್ಲಿಕ್ ಅಲ್ಲಿ ಹಂಗೆ ಮಾಡ್ಬೇಕು ಅಂತ ಅನ್ಬಿಟ್ಟು ತಗೊಂಬಂದ. ಇದು ಹುಲಿಕೆರೆ ಗ್ರಾಮ, ಹುಲಿಕೆರೆ. ಇದು ನೆಕ್ಸ್ಟ್ ಯಾವ ಊರು ಅಂತ ತಿಳಿಸ್ತೀನಿ. ಟಿಸಿಗಳು ನೋಡಿ ಇಲ್ಲಿ ಒಂದೇ ತಗೋ ಎಷ್ಟು ಟಿಸಿಗಳವೆ ಅಂತ ಅನ್ಬಿಟ್ಟು ಪುಗ ಒಳಗೆ ನೀರದ ಮೋಟರ್ಗಳು ಮಾಡ್ತಾರಲ್ಲ ಇಲ್ಲಿ ಟಿಸಿಗಳು ಒಂದೇ ತಗೋ ಎಷ್ಟು ಟಿಸಿ ಅಂತ ಅನ್ಬಿಟ್ಟು ಏಕ ಇಲ್ಲಿ ಮೋಟರ್ಗಳವೆ. ಅದ್ರೊಳಗಡೆ ಸಿಕ್ಕಾಪಟ್ಟೆ ಮೋಟರ್ಗಳವೆ. ವಿಡಿಯೋ ಮಾಡ್ಬೇಕು ಅಂತ ಈ ರೀತಿ ಆಸೆ. ನೋಡ್ಬೇಕು ಯಾವಾಗಾರ ಒಂದ್ಸಲಿ ವಿಡಿಯೋ ಮಾಡಿ ತೋರ್ತೀನಿ ಅದನ್ನ. ಈಗ ನೆಕ್ಸ್ಟ್ ಬರುವಂತದ್ದು ಇಲ್ಲಿ ಇದು ಮಾಚಳ್ಳಿ ಗ್ರಾಮ. ಇಲ್ಲಿ ಕಾಣ್ತಾ ಇರುವಂತದ್ದು ಇಲ್ಲಾಣ ಹೋಗ್ಬೋದು. ಮಾಚಳ್ಳಿ ಗ್ರಾಮ ನಾನು ಎಂಬುದು ಹಿಂಗಾನು ಹೋಗ್ಬೋದು. ಮಂಡ್ಯಕ್ಕೆ ಮಾಚಳ್ಳಿ ಹಣ್ಣು ಹೋಗ್ಬೋದು. ಹಿಂಗ ಹೋಗ್ಬೋದು. ಒಂದ್ 3-4 ಕಡೆ ದಾರಿ ಐತೆ. ಎಲ್ಲಿ ಬೇಕಲ್ಲೆಲ್ಲ ಹೋಗ್ಬೋದು. ನಮ್ ಸ್ನೇಹಿತರು ಈಗ ಒಂದು ಹಾಡು ಆಡೋರಂತೆ. ನೋಡೋಣ ಯಾವ ತರ ಆಡ್ತಾರೆ ಅಂದ್ಬಿಟ್ಟು. ಆಡಪ್ಪ
ಒಳೆತು ಮಾಡು ಮನುಸ ನೀನಿರದು 3 ದಿವಸ. ಅಷ್ಟೇ ಹೇಳೋದು. ಅಷ್ಟೇ ಅಂತೆ ಇದಕ್ಕೆ ತ್ರಾಸ ಬರ್ತಾ ಇಲ್ಲ. ಇಲ್ಲ ಆಡ್ತೀನಿ. ಗಾಳಿ ಬರ್ತಾ ಚೆನ್ನಾಗ್ ಬಂದ ಬರೀಗ್ಲು ಅಂತ. ಬರುತ್ತೆ ನಾನು ಎಂದು ನೀ ಮೆರೆಯಬೇಡ ಮೋಡ, ನಾನು ಎಂಬುದು ಮಣ್ಣು ಒಮ್ಮೆ ತಿಳಿದಿ ನೋಡ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ, ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಬರಲು ಏನು ತಂದೆ, ಬರದು ಏನು ಮುಂದೆ. ತಿಪ್ನಳ್ಳಿ ಹತ್ರ ಕಟ್ಟಾಯ್ತಾ ಇರೋದು. ತಿಪ್ನಳ್ಳಿ ಹತ್ರ ಕಾವಲಿ ನೀರು ನೋಡಿ ಹೆಂಗ್ ಹೋಯ್ತದೆ, ದಮ್ಮ 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 ಅಂತ ಹೋಯ್ತದೆ. 3 ಕಿಲೋಮೀಟರ್ ಹೋಯ್ತದೆ. 3 ಕಿಲೋಮೀಟರ್ ಪಕ್ಕದಲ್ಲಿ ನಾವಿವಿ, ನಮ್ಗಿಲ್ಲ ನೀರು. 3 ಕಿಲೋಮೀಟರ್ ಪಕ್ಕದಲ್ಲಿ ಇವಿ ನಾವು, ನಮ್ಗಿಲ್ಲ ನೀರಿನ ವ್ಯವಸ್ಥೆ. 100 ಕಿಲೋಮೀಟರ್ ಗಂಟ್ಲು ಇದು ನೀರಿನ ವ್ಯವಸ್ಥೆ ಐತೆ. ಹಿಂಗೆ ಅಡ್ರೂಟ್ ಇದು ಹಿಂಗಾಣ ಹೋದ್ರೆ ಮಂಡ್ಯಕ್ಕೆ ತುಂಬಾ ಹತ್ರ ಅಂತ ಅಂದ್ಬಿಟ್ಟು ಹಿಂಗ್ ಹೋಯ್ತಾ ಇರೋದು. ಇದ್ಯಾವ ಊರುಗಳು ಇದು? ಇದು ಮಲ್ಲಿಗೆರೆ. ಎಂತದ ಮಲ್ಲಿಗೆರೆ ಅಂತ ಬರ್ತದೆ ಮಣ್ಣಲ್ಲಿ ಮಲ್ಲಿಗೆರೆ. ಇದು ಜಿ ಮಲ್ಲಿಗೆರೆ ಅಂತ ಜಿ ಮಲ್ಲಿಗೆರೆ ಎಲ್ಲ ಇದು. ಎಚ್ ಮಲ್ಲಿಗೆರೆಯ ಅದು ಯಾವ್ದೇ ಆ ಊರ ಹೆಸರು ಗೊತ್ತಿಲ್ಲ ಬಾ. ಮಲ್ಲಿಗೆರೆ ಅಂತೀಯ ಪ್ರಕಾಶನ. ನಮ್ ಗಾರೆ ಕೆಲ್ಸ ಇದೇ ಊರು. VC ಫಾರಂ ಮಂಡ್ಯ ಮೇಲ್ಕೋಟೆ. ಹಿಂಗ್ ಹೋದ್ರೆ ಚಂದ್ಗಾಲ್ಗೆ ಹೋಗುತ್ತೆ. ಚಿತ್ತಾಳಮ್ಮನ ದೇವಸ್ಥಾನ ಅಂತ ಫೇಮಸ್, ಅಲ್ಲಿಗೆ ಹೋಗುತ್ತೆ. ಮಣ್ಣು ಮೇಲೆ ಅವರು ಇದು ಹಾಕಿಲ್ಲ, ಮಣ್ಣು ಕಣ್ಗೆಲ್ಲ ಈಗ ತುಂಬಕತ್ತದೆ ಧೂಳ್ನಂಗೆ. ಬಂದು VC ಫಾರಂಗೆ ಹೋಗುತ್ತೆ. ಹೆಲ್ಮೆಟ್ ಹಾಕಿಲ್ಲ ಅಂತ ನಿಮ್ಮ ಮಾರ್ಬೇಕು ಇರೋದೀಗ. ಅವ್ರಿಗೆ ಫೋನ್ ಮಾಡು ತಗೋ. VC ಫಾರಂ ಇದು. VC ಫಾರಂ ನೆಕ್ಸ್ಟ್ ಮೈನ್ ರೋಡ್ ಸಿಗುತ್ತೆ. ಇದೆ ಮಂಡ್ಯ ಟು ಮೇಲ್ಕೋಟೆ ಮೈನ್ ರಸ್ತೆ, ಮುಖ್ಯ ರಸ್ತೆ ಇದೆ. VC ಫಾರಂ ಗೇಟು. ಇಲ್ಲೇ ನಾವು ಎಗ್ ರೈಸ್ ಸಿಕ್ಕಾಬಟ್ಟೆ ತಿಂತಿತ್ತು, ಸಖತ್ತಾಗಿ ಮಾಡ್ತಾರೆ ಅಣ್ಣರು. ಎಗ್ ರೈಸ್ ಒಂದೇಟ್ಕೆ ಅಣ್ಣರು ಕಂಪಣ ಅಂತ ಅಂದ್ರು. ಹೇಳಿದ್ರಲ್ಲ ಅಂದೆ ಅತಿ ಹೆಂಗೆ ರೈಟ್ ಅಂದ್ರು 1.5 ಅಂದೆ. ಇದು ಒಂದು ಒಳಲು ಗ್ರಾಮ. ಒಳಲು ಮಂಡ್ಯದಲ್ಲೂ ಒಳಲು ಅಂತ ಐತೆ, ಅದನ್ನ ಒಳಲ್ ಸರ್ಕಲ್ ಅನ್ನೋದು. ಇದು ಒಳಲು. ಈ ಗ್ರಾಮದ ಹೆಸರು ಒಳಲು ಅಂತ ಅಂದ್ಬಿಟ್ಟು. ಒಳಲು ಗ್ರಾಮನೇ. ಅಲ್ಲಿಂದ ಇಲ್ಲಿ ತನಕ ಒಳಲು. ಬಲ್ಮುರಿ ದೇವಸ್ಥಾನ. ಗೆಳೆಯ ಸಿಟಿಗೆ ಹೋಗ್ಬೇಕಾ ಇಲ್ಲಿ ಹಿಂಗ್ ಹೋಗೋಣ? ಹಿಂಗ್ ಹೋಗ್ಬೋದಾ? ಹಿಂಗೆ ಕೊತ್ತತ್ತಿ ಕೊಡಿಯಲ್ಲ ತಾನೆ? ಕೊತ್ತತ್ತಿ ಕೊಡಿಯಾಲ. ಬಾ ಅಲ್ಲಿ ಹೋಗ್ಬೋದು ತಾನೆ. ಕೊತ್ತತ್ತಿ ಕೊಡಿಯಾಲ. ಹೈವೇ ಇದೇನೋ ಇದು. ಇದ್ಯಾವ ರೋಡ್ ಇದೆ? ಸರ್ವಿಸ್ ರೋಡ್. ಸ್ಟ್ರೈಟ್ ಹೋಗಿದ್ರೆ ಮಂಡ್ಯ ಹೋಗ್ತಿದ. ಈಗ ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಇರೋದು. ಈಗ ಮಂಡ್ಯ ಕೊಪ್ಪಳಕ್ಕೆ ರೀಚ್ ಆಗ್ಬೇಕು. ಲಾರಿ ಹಣ್ಣು ಎಲ್ಲ ಚೆನ್ನಾಗವೆ. ಮಂಡ್ಯ, ಪಣಕ್ನಳ್ಳಿ, ಮೈಸೂರು ಈ ಮಾರ್ಗ ಹೋಗ್ತಾ ಇರೋದು. ಕೆಲವೊಂದ್ಸಲಿ ಗೊತ್ತಾ ಇನ್ನೇನು ಅಲ್ಲಿ ಕೊಯ್ ಅಂತ ಸೌಂಡ್ ಬಂದ್ಬಿಡ್ತದೆ. ಪಾಸ್ ಆದ್ರೆ ಗೆದ್ದೋದು, ಇಲ್ಲ ಅಂತಂದ್ರೆ ಟ್ರೈನ್ ಹೋಗಿ ಅವ್ರ ಗೇಟ್ ಎತ್ತಿ ಹೋಗಕ್ಕೆ ಎಮರ್ಜೆನ್ಸಿ ಇದ್ರೆ ಟೈಮ್ ಆಗೋಯ್ತದೆ. ಸದ್ಯಕ್ಕೆ ಹೆಂಗೋ ಇನ್ನು ಕೊಯ್ ಅಂತಲೂ ಸೌಂಡ್ ಬರ್ನಿಲ್ಲ ಬಿಡು. ಪಾಸ್ ಆಗೋದು ಹಿಂಗೆ ಎಲ್ಲ ಸ್ಟ್ರೈಟ್ ಮಂಡ್ಯ. ಇದು ಈಗ ಮೈಸೂರು ಟು ಮಂಡ್ಯ ಮೈನ್ ರೋಡ್ಗೆ ಟಚ್ ಆಗ್ತಾ ಇರೋದು ಈ ರಸ್ತೆ ಬಂದು. ಜೊತೆಗೆ ಏನ ಎಲ್ಲ ಜಂಗುಳಿ ಅವ್ರದೇ ಆದ ಕಾರ್ಯನಿರತರಾಗಿ ಅವ್ರದೇ ಆದ ಒಂದು ಕಾರ್ಯಗಳಿಗೆ ಓಡ್ತಾ ಇರುವಂತದ್ದೆಲ್ಲ. ಪ್ರತಿಯೊಬ್ಬರು ದುಡಿಮೆ ಎಲ್ಲ ಅವ್ರದೇ ಆದ ಕೆಲಸಗಳು. ಇಲ್ಲಿ ಹೋಟ್ಲು ವೆಜ್ಜು, 2 ಹೋಟ್ಲು ವೆಜ್ಜು ಇಲ್ಲಿ. ಹಿಂಗೆ ಈಗ ರೈಟ್ಗೆ ಮೈಸೂರು ಕಡೆ ಕಟ್ಟಾಗ್ಬೇಕು. ಮೈಸೂರು ಕಡೆಗೆ ಇದು ಮಂಡ್ಯ ಕಡೆ. ಇದು ಮೈಸೂರು ಕಡೆ ಈಗ ಹೋಯ್ತಾ ಇರೋದು. ಮೈಸೂರು ಕಡೆ ರೋಡು. ಇದು ಮುಖ್ಯ ರಸ್ತೆಯಲ್ಲಿ ಇರುವಂತ ಇಂಡ್ವಾಳ ಗ್ರಾಮ. ಇದು ಇಂಡ್ವಾಳ ಗ್ರಾಮದ ಮಾರ್ಗ ಹೋಗ್ತಾ ಇರುವಂತದ್ದು. ಇಲ್ಲೇ ಲೆಫ್ಟ್ ಕೇಳ್ತದೆ. ಇಲ್ಲೇ ಗೊತ್ತು ಯಾವ ಸುಂಡಳ್ಳಿ ಅನಿಕೇತನ ಸ್ಕೂಲು, ಸೌಮ್ಯ ಬಾರು. ಈ ರೂಟಲ್ಲಿ ಸುಮಾರು ಸಲ ಹೋಗಿವಲ್ಲ ಗುರು. ನಾನ್ ನಿನ್ಗೆ ಇನ್ನಂತ ಹೇಳಿದ್ದು ಗೆಳೆಯ ಹೋಯ್ದ್ವಲ್ಲ, ಅದನ್ನೇ ನಿಮ್ಗೆ ಯಾವ್ದು ಮಾಡ್ತಾವ್ ನಾನು. ಈ ಬಾರೋ ಐತೆ ಮುಂದೆಗಡೆ ಬಾರೋ ಗೊತ್ತು. ಸ್ಕೂಲ್ ಏನೋ ಜೋರಾಗೆ ಕಟ್ಟವ್ರೆ.
ಹೆಚ್ಚು 1 ಲಕ್ಷ 1.5 ಲಕ್ಷ 2 ಲಕ್ಷ ಪೇಜ್ ವಿಜಯ ಪೇಜ್ ಅಂತಾರೆ. ಓ ಅನಿಕೇತನ ಅನಿಕೇತನ ಸ್ಕೂಲ್ ನೋಡಿ ಯಾವ ತರ ದೊಡ್ಡ ಮಾಡ್ತಾರೆ ಎಲ್ಲ. ಇಲ್ಲಿ ಅವ್ರದೇ ಓನ್ ಗಾಡಿಗಳೆಲ್ಲ ಅವೆ. ನಾನು 15 ವರ್ಷ ಇದೇ ಡ್ಯೂಟಿ ಮಾಡಿದ್ದು ಕಣಪ್ಪ. ನೀನ್ 15 ವರ್ಷ ಇದೆ ಗಾಡಿ ಅಂತ ಓಡ್ತಿರೋದು. ಸ್ಕೂಲ್ ಬಸ್ ಓಡಿಸ್ತಿದೆ. ಸ್ಕೂಲ್ ಬಸ್ ಯಾವ ಊರ ಗೊತ್ತಿಲ್ವಲ್ಲ. ಸುಂಡಳ್ಳಿ ಇದು ಇಲ್ಲ ಸುಂಡಳ್ಳಿ ಹತ್ತಾಗೆ. ಸುಂಡಳ್ಳಿ ಹತ್ತಾಗೈತಾ. ಕುಡಿಯಾಲ ಏನೇನೋ ಹೊಂಟೆ ಹೋದ ಹೆಸರು ಇಲ್ಲ ಹಾಕಿರ್ತಾರೆ. ಸ್ಕೂಲ್ ಮನೇಲಿ ಹಾಕಿಲ್ಲ ನೋಡ್ಲಿಲ್ಲ. ಶ್ರೀರಂಗ ಹುಣಸನಹಳ್ಳಿ ಹುಣಸನಹಳ್ಳಿ ಇದು ರೀಲ್ಸ್ ಎಲ್ಲ ಹಾಕ್ಬಿಟ್ರೆ ಕಂಪಣ ನಮ್ಮೂರ್ ಮಾರ್ಗ ಬಂದಿದೆ ಅಂತ ಕಮೆಂಟ್ ಮಾಡೋದು. ಅಂದ್ರೆ ವಾಟ್ಸಪ್ ಇದ್ರ ಯೂಟ್ಯೂಬ್ ಅಲ್ಲಿ ಅಷ್ಟಾಗಿ ನೋಡಲ್ವಲ್ಲ, ಜಾಸ್ತಿ ವಿಡಿಯೋ ಓಡಲ್ಲ ಯೂಟ್ಯೂಬ್. ಇದು ಕೊರಿಯಾಲ ಗ್ರಾಮ. ಹೋಟೆಲ್ ಹಂಚಿನ ಮನೆ ಮಾಂಸಾಹಾರಿ. ಹಂಚಿನ ಮನೆ ಹಳೆ ಮನೆ. ಇದು 2ನೇ ಸಲನೋ 3ನೇ ಸಲನೋ ಬಂದಿರೋದು ಈ ರೂಟು ಅಂತೀನಿ ನಾನು. ಕೊರಿಯಾಲ ಇದೆ. ತಡಗವಾಡಿ ಕಬಾಬು, ಕೆಲವು ಕಡೆ ಕಬಾಬ್ ಹಾಕ್ತಾರೆ. ಇಲ್ಲೇ ಕಬಾಬ್ ಸೆಂಟರ್ ತಡಗವಾಡಿ ಇದೆಯಾ ಕಬಾಬ್ ಫೇಮಸ್. ಮನೆಯಲ್ಲೂ ಹೋಗ್ತಾರೆ, ಬಿಸಿ ಪರಮಲ್ಲಿ ಹೋಗ್ತಾರೆ. ತಡಗವಾಡಿ ಕಬಾಬ್ ಅಂದ್ಬಿಟ್ಟು. ಇದು ತಡಗವಾಡಿ ಗ್ರಾಮ, ಅರ್ಕೆರೆ ಗ್ರಾಮ. ವಿಜಯ್ ಕೂಟ ಇಲ್ಲವಾ ಕೂಟ. ಇದು ದೊಡ್ಡ ಸರ್ಕಲ್. ಲೋ ನವೀನನು ಹಾಕವ್ರೆ. ರಿಲೀಸ್ ಆಗವಲ್ಲ ಎಲ್ಲ. ಇಲ್ಲಿಂದ ಸುಮಾರು ಇನ್ನ 6.5 ಕಿಲೋಮೀಟರ್ ತೋರ್ತದೆ. ಅಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ಇಲ್ಲ. ಇನ್ನ ಅದೇ ಅರ್ಕೆರೆ. ಯಾವ ಊರು ಇದು ಎಲ್ಲ ಹಾಕಿಲ್ವಲ್ಲ ಇಲ್ಲಿ. ಊರ ಹೆಸರು ಎಲ್ಲೂ ಕಾಣಿಸ್ತಾ ಇಲ್ಲ. ಊರ ಹೆಸರು ಮುಂದೆ ನೋಡ್ಬೇಕು. ಸರ್ಕಲ್ ಯಾವ ಊರ ಹೆಸರು ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಚಿಂದೇಗೌಡನ ಕೊಪ್ಪಲು. ಚಿಂದೇಗೌಡನ ಕೊಪ್ಪಲು ಇದು. ಅಲ್ಲೇ ಚಿಂದೇಗೌಡ ಕೊಪ್ಪಲು. ಚಿಂದೇಗೌಡ ಅಲ್ಲಿ ಮಾರಿದ್ರೆ 10 ರೂಪಾಯಿ. ಕೊಪ್ಪಲು ಸರ್ಕಲ್ ತಗೊಂಡಿವಿ. ಈಗ ಇಲ್ಲಿಂದ 5 ಕಿಲೋಮೀಟರ್ ಇದು. ಬಾಬ್ರೆ ಕೊಪ್ಪಲು 5 ಕಿಲೋಮೀಟರ್ ಅಷ್ಟೇ. ಪಾಂಡಪುರ ಅಲ್ಲಿಂದ 10 ಕಿಲೋಮೀಟರ್. ನೀನೆ ಮಂಡ್ಯ ಕೊಪ್ಪಲು ಹೇಳದ್ನಲ್ಲ ಗುರು ನಿನ್ಗೆ. ಮಂಡ್ಯ ಕೊಪ್ಪಲು ಅಂತ ಹಿಂಗು ಬಂದಿವಲ್ಲ. ನಿನ್ ಜೊತೆ ಪೈರಲ್ಲೇ ಬಂದಿರತ್ತ. ನಾನು ಪೈರಲ್ಲ ಕಣ ಮನೆ ದಡಿಗ್ ಬಂದಿಲ್ವೇನ. ಇದೆ ಇಲ್ಲೇ ಹೋಗೋದು ಇದೆಯಾ ತಿರ್ಗಾವಲ್ಗೆ. ನೆನ್ನೆ ಬಂದಿರ್ಲಿವ ದಡಿಗ್ ನಿಮಗೆ ಇಲ್ಲಣಿಯ ಇದೆಯಾ. ಎಲ್ಲಿಂದ ಎಷ್ಟು ಗಂಟೆ ತೋರ್ತಾ ಇರೋದು ನೋಡ. ಇಲ್ಲಿಂದ 3 ಕಿಲೋಮೀಟರ್ ಮುಂದೂರೆಯ ಅವ್ರೂರು. ಬೈಲು ಪಕ್ಕ ಮುಂದೆ ಮಟ್ಟ ಐತೆ ಜಮೀನು. ಅದು ಇಲ್ಲೇ ಬಂದು ಕಬ್ಬಿತ್ತವಾಗ ಸಾಕಾಗತ್ತೆ. ಅವ್ರೂರ ಹೆಸರು ಗ್ರಾಮ ಗೊಂಡೇನಹಳ್ಳಿ ಕಣ. ಗೆಂಡೆ ಹೊಸಳ್ಳಿ ಗ್ರಾಮ. ಇದು ಕ್ವಾಲಿಟಿ ಸಾಕಾದಾಗ ಬತ್ತದೆ ಮಾತ್ರ ಗುರು. ಒಳ್ಳೆ ಏನ ನೀರ್ ಹಾಕಿ ಬರ್ದಿರಿದಾರೆ ಏನೋ ಕ್ಯಾಮ್ರಾವಾನ್ ಅಂತ ಬತ್ತದೆ. ನರಸೀಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸುಸ್ವಾಗತ. ಕೇವಲ 1.5 ಕಿಲೋಮೀಟರ್ ಐತೆ. ತರ ತೋರ್ತೈತೆ ಹಿಂಗೆ ಹೋಗ್ಬೇಕು. ಹಿಂಗೆ ಹೆಂಗೋದೆ ಗ್ರಾಮ. ಅವರಟ್ಟಿ ಗ್ರಾಮ ಇದೆಯಾ ಅಲ್ಲ ಇದೇ ನಡೀತಾ ಇರೋದು. ಎಲ್ಲಿ ಊರ್ ಮನೆ ಅಲ್ಲ ಮನೆ ಎಲ್ಲ ಇನ್ನೂ ಲೊಕೇಶನ್ ನೋಡಿ. ಹಿಂಗೆ ನೋಡಿ 9 ಮೀಟರ್. ಇಲ್ಲಿ ನಂಟ್ರೆಲ್ಲ ಹೋಯ್ತಾರ ಅಲ್ಲೇ. ಓಕೆ ಇಲ್ಲಿ ಸ್ನಾನ ಮಾಡ್ತಾ. ಓ ಅಣ್ಣ ಹಂಗೆ ಮೋಟ್ರಿಗೆ ತಲೆ ಕೊಟ್ಬಿಟ್ಟವನ ಅಣ್ಣ. ಒಂದ್ ಸೈಡ್ ಮೋಸ್ಟ್ಲಿ ಇದೆಲ್ಲ ಇಲ್ಲಿ 1.8 ತೋರ್ತಾ ಇದೆ ಕಿಲೋಮೀಟರ್. ಫೋನ್ ಮಾಡ ಮರಿ ಯಾಕಿಲ್ಲ. 1.7 ಕಿಲೋಮೀಟರ್ ತೋರ್ಬಿಡ್ತಲ್ಲ ಗುರು. ಮನೆ ಎಲ್ಲಿ ಹೆಂಗ ಸುತ್ತ ಬಳಸ್ಕೊಂಡಿ ಹಂಗೆ ಹೋಗ್ಬೇಕಾಯ್ತು ನಾವು. ಹಂಗೆ ಹೋಗ್ಬೇಕಾಯ್ತು.
ಇಲ್ಲಿ ಹತ್ರ ತೋರ್ತಲ್ಲ ಅಲ್ವಿ ಅಲ್ಲಿ ಇಲ್ಲಿ ಹಿಂಗ್ ತೋರ್ತದೆ ಮತ್ತೆ ಕಿಲೋಮೀಟರ್ ಹಿಂಗ್ ತೋರ್ತದ ಅದು ರಿವರ್ಸ್ ಹೊಡ್ಬೇಕ ನೋಡು ಫೋನ್ ಹಾಕುದ ಓನ್ ಹಾಕಮ್ಮ ನಡಿ ಮನೆಯಲ್ಲಿ ಅಂತ ಹೇಳೋದು ಅಲ್ಲ ಇವು ಗಮ್ಮಂತದೆ ಊರೇ ಗಮ್ಮಂತದೆ ಅಣ್ಣ ಇಲ್ಲ ಲೊಕೇಶನ್ ಇನ್ನೊಂಚೂರು ಮುಂದಕ್ಕೆ ಹಾಯ್ ಕೆಂಪಣ್ಣ ಅಂತವ್ರೆ ಲೊಕೇಶನ್ಗೆ ಗೊತ್ತು ಕನ್ನಡಿ ಊರ ಹೆಸರು ಅರವಟ್ಟಿಗೆ ಕೊಪ್ಪಲು ಹಾ ಇಲ್ಲೇ ನಿಲ್ಸು ಅರವಟ್ಟಿಗೆ ಕೊಪ್ಪಲು ಬಂದು ರಿಂಗ್ ಆಯ್ತಾ ಇದೆ ದೇವಸ್ಥಾನ ಎಬಿಡಿ ಆಮೇಲೆ ಏನು ಸರ್ ನಮಸ್ಕಾರ ಇಲ್ಲೇ ದೇವಸ್ಥಾನದ ಹತ್ರ ಇವೆ ಹಂಗೆ ಡೌನು ಮಾರಿಗುಡಿ ಅಂತ ಕೇಳ್ರಿ. ಮಾರಿಗುಡಿ ಡೌನಾ ಮಾರಿಗುಡಿ ಅಂತ ಕೇಳೋಣ. ಹಾ ಆಯ್ತು ಇದೇ ದೇವಸ್ಥಾನ ಹಿಡ್ದೋಡಮ್ಮ ಓ ಆಮೇಲೆ ಇಲ್ಲಿ ಹಣ್ಣು ಹೋಗಕ್ಕಾದ್ರೆ ಹೆಂಗದ ಗೆಳೆಯ ನೋಡಮ್ಮ ನಮ್ ಕೆಂಪಣ್ಣ ವಾಪಸ್ ಹೋಯ್ತಾವೆ ಎಲ್ಲಣ್ಣ ಇರೋದ್ ನೀನು ಎಲ್ಲ ಕಾಣಿಸ್ತಾನೆ ಇಲ್ವಲ್ಲ ಸ್ಕೂಟ್ರಲ್ಲಿ ಎಲ್ಗೆ ಎಲ್ಲಿದ್ರು ಇಲ್ಲೇ ಕೇಳದ ಇರೋ ಅಣ್ಣನ ಅಲ್ಲೇ ನಡಿ ಅಲ್ಲೇ ಇಲ್ಲಿಂದಾನೇ ಹೋದ ಇಲ್ಲೇ ನಿಂತ್ಕ ಫೋನ್ ಮಾಡಿದ್ವಿ ಮಾಡ್ತೇವೆ ಹೋಯ್ತಾವಿರೋ ಅವ್ರ ಮನೆಗೆ ಹೋಯ್ತಾವೆ ಹೋಗಿ ಬರ್ಮ ನಡಿ ತೋ ಅಲ್ಲಿ ಫ್ರೆಂಡ್ ಮನೆಗ್ ಬಂದಿವಿ ಅಂದ್ರೆ ಅದೇ ರೋಡ್ ಕಳಿಯ ಬಂದಾಯ್ತು ಇದೇ ಗ್ರಾಮದಲ್ಲಿ ಹಬ್ಬ ನಡೀತಾ ಇರುವಂತದ್ದು ನಮ್ಮ ಸ್ನೇಹಿತರಾಗಿರುವಂತ ಸುಪ್ರೀತ್ ಕಾಟಿ ಕಲಾಕರ್ ಅವರ ಮನೆಗೆ ಬಂದಿರುವಂತದ್ದು ನೆಗ ಹೊಡಿತಾರೆ ನೋಡ್ಬಿಟ್ಟು ಹೆಣ್ಮಕ್ಳು ನೋಡ್ಬಿಟ್ಟು ನೆಗ ಹೊಡಿತಾರೆ ಓ ವಣ್ಣ ಅಂತಾರೆ ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಕ್ಕೆ ಒಂಥರ ನಮಗೂ ಮುಜುಗರ ತಿರ್ಗಾ ಹೋಯ್ತಾವಿ ನಾವ್ ಕರೆಕ್ಟಾಗಿ ಬಂದಿವಿ ಆ ಪ್ಲೇಸ್ಗೆ ಅಲ್ಲಿ ಹೌದು ಹೌದು ಎಲ್ಲಿಯಪ್ಪ ಅದೆಯಾ ಫಂಕ್ಷನ್ ಹಾಲ್ ಗಡಿ ಇಲಾಖೆ ಅಲ್ಲಿಂದ ಮನೆಯಿಂದ ಮಾಡ್ಕೊಂಡಿವಿ ಒಳ್ಳೊಳ್ಳೆ ಸರಿಯಾಗಿ ಸಿಗ್ತೇವ್ರಿ ಎಲ್ಲ ಬರ್ತಾರಲ್ಲ ಮಾತಾಡಕ್ಕೆ. ಇನ್ನೆಲ್ಲ ಗಾಡಿ ಹಾಕಕ್ ಜಾಗ ಎಲ್ ಬಗ್ರ ಎಲ್ಲ ಅಡಿಗೆ ಎಲ್ಲ ಹಾಲೆ ರೆಡಿ ಆಗೋಯ್ತಾವ ಎಲ್ಲ ಮುದ್ದೆ ಎಲ್ಲ ಕಟ್ಟಾಕ್ಬಿಟ್ಟಿದ್ರಿ ಹಾಲೆ ಇಲ್ಲ ಗುರು ಇನ್ನು ಯಾರು ಬಂದೇ ಇಲ್ಲ ಎಲ್ಲ ಫ್ಯಾಮಿಲಿ ಗೊತ್ತಾದ್ರ ಬೆಂಗಳೂರಿಂದ ಇದು ಈಗಲೂ ರಾಂಗಲ್ ಕರ್ಕೊಂಡ್ ಬಂದೇವನು ನನ್ಗೆ ನೆನ್ನೆ ತಾನು ಇಲ್ಲೇ ದಡಿಯರ್ಕೊಂಡ್ ಕಿರ್ಗಾಲಿಂದ ಆಮೇಲೆ ಈ ರೋಡ್ ಬಂದು ಹತ್ರ ಇಲ್ಲಿ ಮಂಡ್ಯಕ್ ಹೋಗಿ ಮಂಡ್ಯದಿಂದ ಕೊತ್ತತ್ತಿ ಕೊಡಲಿ ಹಿಂಗ್ ಲಾಂಗ್ ಆಯ್ತು ಇನ್ನ ಬ್ಯಾಂಡ್ ತೆಗಿಸಿಲ್ವಾ ಸಾ ನೀವು ಅಯ್ಯೋ ರಾಮ ಈ ಕೈಲೇ ಸ್ಟೇರಿಂಗ್ ಹಿಡಿತಿಲ್ಲಪ್ಪ ಮೂರನೇದು ಅದು ಕಪ್ಕೇನ ಆಗ್ಬಿಟ್ಟದ ಬೆಳ್ಳು ಹೌದಾ ಓಕೆ ಇಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇದೇ ಮನೆ ಅಂತ ಇನ್ನೇನ್ ಮಾಡದ ಹೋಯ್ತು ಬನ್ನಿ ಯಾವ ನಡೀತಾನೆ ಅದೇ ಗಾಡಿ ಯಾವಿಲ್ಲ ಬನ್ನಿ ನೀವು ಸೈಬರ್ ಇಂದ ಯಾವ ಕಾರಣಕ್ಕೋಸ್ಕರ ಯಾವ ಇದಕ್ಕೆ ಯಾವ ಇದು ಬಂದಿರಲ್ಲ, ಯಾವ ಕಾಪಿ ರೈಟಿಂಗ್ಸ್ ಬಂದಿರಲ್ಲ, ಯಾವ ಕಾರಣಕ್ಕೆ ಪ್ರೊಫೈಲ್ ಗ್ರೀನ್ ಐತೆ ಇನ್ನೇನೋ 2 ಪೇಜ್ ಹೋಯ್ತು ಪ್ರೊಫೈಲ್ ಹೋಯ್ತು ಇನ್ನೇನ್ ಮಾಡಿ ಅದಕ್ಕೆ ಬನ್ನಿ ಅಂದ್ರೆ ಮಾತಾಡ್ತಾ ಇಂತ ಗಾಡಿ ಬರ್ತವೆ ಅಂದ್ರೆ ನಾವು ಹೇಳೋದು ಬಾರಿ ಡಿಪೆಂಡ್ ಬಂದ್ ಸೀದಾ ಬರ್ತಾ ಇರ್ಬೋದು ನಾವ್ ಹೇಳೋದಕ್ಕನ ಅದು ಸ್ಕೂಟರ್ ತೆಗಿಯೋದೇ ಕಷ್ಟ ಆಗೋಯ್ತದೆ ಕಾರ್ ತೆಗಿಯಕ್ ಐಕಿಲ್ಲ ಇಲ್ಲೇನಾರ ಹಾಕ್ಬಿಟ್ರಂತ ಬಾ ಅದಕ್ಕೆ ಬಾ ನಮ್ಮ ಯೂಟ್ಯೂಬ್ ಬಗ್ಗೆ ರವೀಣರು 4 ಮಾತುಗಳು ಆಡ್ತಾರಂತೆ ಹೇಳೋದ್ನ ಹೇಳ್ಬೇಡ. ಏನ್ ಬ್ಲಾಗ್ ಮಾಡ್ತಿದ್ಯಾ? ನಮ್ಮಂತರ್ಗೆಲ್ಲ ಕಣ ಬ್ಲಾಗ್ಗಳು
ಏಕೆ ಬೆಳಿಗ್ಗೆ ಎದ್ದ ಕಾಫಿ ಕುಡ್ದ, ನಮ್ಮ ಅಣ್ಣ ಹಿಂಗ್ ಮಾಡ್ದ, ನಮ್ಮ ಅಕ್ಕ ಹಿಂಗ್ ಮಾಡುದು, ನಮ್ಮ ಅದು ಉಂಡುತ್ತೆಲ್ಲ ನಾಕ್ತಾರೆ ಕಂಟೆಂಟ್ ಗಳು ವಿಡಿಯೋಗಳು ಮಾಡಿ ಕಷ್ಟಪಟ್ಟು 5 ಲಕ್ಷ 3 ಲಕ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಳ್ಳೊಳ್ಳೆ ಕಂಟೆಂಟ್ ಗಳು ಒಳ್ಳೊಳ್ಳೆ ಶಾರ್ಟ್ ಮೂವಿಗಳು ಮಾಡ್ತಾರೆ. ಆ ವಿಡಿಯೋಗಳಿಗೆ ಯಾವ್ದೇ ರೆಸ್ಪಾನ್ಸ್ ಗಳು ಕೊಡಲ್ಲ, ಅಂತ ವಿಡಿಯೋಗಳು ನೋಡೋದು. 4 ಜನಗಳು ಹೆಂಗೆ ಗೊತ್ತಾ ನೋಡ್ರಿ, ಈ ಕಾಲೇಜ್ ಹುಡುಗರು ಹುಡುಗಿರು ಇಂಥ ಬ್ಲಾಗ್ಗಳನ್ನೇ ನೋಡೋದು. ಕಾಲೇಜ್ ಹುಡುಗಿರು ಇರ್ತಾರಲ್ಲ, ಹುಡುಗಿರು ಅವರೆಲ್ಲ ಏನು ಇವ್ರು ಹಂಗ ಅವ್ರಲ್ಲ, ಅವ್ರು ಸುಮ್ನೆ ಹಿಂಗೆ 5 ಲಕ್ಷ ಇವ್ರು ಅಂತ ಬಟ್ಟೆ ಹಾಕೊಂಡವ್ರೆ, ಅಂತ ವಾಚ್ ಕಟ್ಕೊಂಡವ್ರೆ, ಅಂತ ಚೈನ್ ಹಾಕೊಂಡವ್ರೆ, ಅಂತ ಮನೇಲವ್ರೆ, ಮನೇನ ವಾರಕ್ಕೊಂದಿನ ಚೇಂಜ್ ಮಾಡಿದ್ರು, ತಿಂಗ್ಳಿಗೊಂದ್ಸಲಿ ಚೇಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬ್ಗಳು ಎಲ್ಲ ಅಂತವ್ರಿಗೆ ಕಾಲ ಅವ್ರು ಮಾಡ್ತಾನೆ ದುಡ್ಡ. ಇನ್ನು ಅವಳು ಮದ್ವೆ ಆಗಿ ಅದ್ಯಾವ್ದೋ ಒಂದು ಅಲ್ಕಿದ್ ಮಾಡ್ಬಿಡಕ್ಕಿತ್ತು. ಎಲ್ಲಾನ ಹಾಕಿ 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 ಮಾಡಿಸ್ತಾನೆ ಅವ್ರೆ ಜನಗಳು ಎಲ್ಲಿ ಗಂಟ ಮಾರಿಸ್ತಾರೋ. ₹100 ಕೊಡ್ತೀನಿ 50 ಜನಕ್ಕೆ ಶೇರ್ ಮಾಡೋರ ಅಂತ ವಿಡಿಯೋ ಶೇರ್ ಮಾಡ್ತಾರೆ. ಹೊಲ್ತಾವು ಅಲ್ಲಿ ಬಿಸಿಲಲ್ಲಿ ಒಣಿಕಂದಿ ಕಳೆ ಹೊರಿಯೋದ್ ಹಾಕಿದ್ರೆ ಯಾರು ಮೂಸ ನೋಡಿಕಿಲ್ಲ. ಕಳೆದು ರೈತರದು ಎಲ್ಲ ಅವ್ರವ್ರದ್ದು ತೀರ್ಮಾನ ಮಾಡ್ಕೊಬಿಟ್ಟಾರೆ. ಈಗ ಯಾವ್ದಾರು ಒಂದ್ ಸಭೆ ಗಿಭೆ ಮಾಡಿದ್ರೆ ಅವನ್ ತನನ ಎತ್ತಿಸ್ಕೊಳಕೋಸ್ಕರ ಮಾಡ್ಕೊಂಡಿರ್ತಾನೆ. ಯಾವ್ದೇ ಒಂದ್ ಒಳ್ಳೇದ್ ಮಾಡ್ಬೇಕು ಇದ್ ಮಾಡ್ಬೇಕು ಅನ್ನೋದು ಯಾರು ನಥಿಂಗ್ ಅವ್ರ ಮೈಂಡ್ ಅಲ್ಲೇ ಇರಕ್ಕಿಲ್ಲ. ಏನ್ ಗೊತ್ತಾ, ಯೂಟ್ಯೂಬ್ ಗಳೆಲ್ಲ ಬರೀ ಅದೇ ಚೆನ್ನಾಗಿ ಓಡ್ತಾವಲ್ಲ. ಯಾವ ಹಾಕಿದ್ರೆ ಶಿವರ ಉಮೇಶ್ ಅಣ್ಣರವ್ ಹಾಕಿದ್ರೆ ಶಿವಣ್ಣರವು ಅಂದ್ರೆ ಅದು ಎಷ್ಟು ಕಷ್ಟ ಅದೇ ಗೊತ್ತೇನೋ. ಒಂದು 8 ನಿಮಿಷದ ವಿಡಿಯೋ ಮಾಡಕ್ಕೆ 2 ದಿನ ಬೇಕು. ನಾನು ಇಲ್ಲಿ ಬ್ಲಾಗ್ ಗಳು ಮಾಡ್ತಾರಲ್ಲ, ಒಳ್ಳೆ ತಂದಲ್ಲಿ ಮಾಡ್ಲಿಯಪ್ಪ. ಏನಾರು ಒಂದು ದೇವಸ್ಥಾನದ ಬಗ್ಗೆ ಹೇಳಿ, ಈಗ ಒಬ್ರ ಬಗ್ಗೆ ಹೇಳಿ. ಇವ್ರು ಹಂಗಲ್ಲ, ಅವ್ರ ಬಗ್ಗೆನೆ ಬೆಳಿಗ್ಗೆ ಎದ್ದೆ ಏನಾಗೈತಿ ಅಂತ ಇಲ್ಲಿ ಕೇಳ್ತಾರ ನೋಡ್ಬಿಟ್ಟು. ಈಗ ಒಂದ್ ಗೊತ್ತು ಏಟಾಗದೆ ಅಂತ, 1 ಬೆಳೆ 2 ಬೆಳೆ ಏಟಾಗಿರೋದು. ಅಯ್ಯೋ ಇದ್ ಕದ್ನಾರ್ ಮಾತಾಡೋರೆ ಬಿಡು, ಒಂದೇ ಬೆರಳು ಗಾಡಿ ಗಾಡಿ ಹಂಸಲಿ ಗಾಡಿ ಆಫ್ ಆಗೋಯ್ತು. ಯಾರು ಸೆಲ್ಫ್ ಇರ್ಲಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ತಿದ್ದೆ ಕೈ. ಇನ್ನೊಂದು ಆಟೋ ಓವರ್ಟೇಕ್ ಮಾಡ್ಕೊಂಡು ಬಡ್ ಅಂತ ಅವ್ನ ಹ್ಯಾಂಡ್ಲು ನನಗೆ ಹಾಕ್ಬಿಟ್ಟಿದ್ದಿಲ್ಲ. ಮಾಡಿ ಡಾಕ್ಟರ್ ಉಳ್ಸಿ ಒಂದು ಒಳಗಡೆ ರಾಡ್ ಹಾಕ್ಸಿ ಉಳ್ಸಿದ್ರು, ಆಪರೇಷನ್ ಮಾಡ್ಸಿದ್ರು. ಎರಡು ಮಾಡಿ ಅದು ಒಳಗಡೆ ಮೂಳೆ ಕೊಳ್ತ್ಬಿಡ್ತು. ಮೂಳೆ ಕೊಳಿತಲ್ಲ ಅಂತ ಅಂದ್ಬಿಟ್ಟು ಇವತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡೋರೆ. ಪ್ಲಾಸ್ಟಿಕ್ ಅದನ್ನ ನೀನ್ ಕಳ್ಸಿಕೊಡ್ತೀನಿ ಬೇಕಾದ್ರೆ ಹಾಕು, ಈ ತರ ಪ್ಲಾಸ್ಟಿಕ್ ಸರ್ಜರಿ ಮಾಡೋರೆ. ಸಕ್ಸಸ್ ಆಗೈತೆ, 100% ವಾಸಿ ಆಗುತ್ತೆ ಅಂತ ಡಾಕ್ಟರ್ ಭರವಸೆ ಕೊಟ್ಟವ್ರೆ. ಮುಂದೆ ಏನಾಗುತ್ತೆ ಅಂತ ನೋಡ್ಬೇಕು. ಏನೇ ಅಲ್ಲಿ ಲೈಫ್ ಅಲ್ಲಿ ಯಾವ್ದೇ ಕಷ್ಟಗಳು ಬಂದ್ರು ತಗೋತಾ ಇರ್ಬೇಕಷ್ಟೇ. ಏನು ಮಾಡಕ್ಕಿಲ್ಲ, ಕಾಲಕ್ಕೆ ಬಂದದ್ ಪಂಚಾಮೃತ ಅನುಭವಿಸ್ಲೇಬೇಕು. ಒಳ್ಳೊಳ್ಳೆ ವಿಡಿಯೋ ಎಲ್ಲ ಈಗ ಇನ್ನು ಮುಂದೆ ಎಲ್ಲಿ ಇನ್ನ ಮುಂದೆ ನೋಡ್ರಿ ಅದನ್ನ ಟ್ರೋಲ್ ಮಾಡ್ಕೊಂಡು ಇನ್ನೊಬ್ಬ ಉಂಡಿದ್ದು ಪಂಡಿದ್ದು ಅದು ಒಂದ್ 8 ನಿಮಿಷ ವಿಡಿಯೋ ಹಾಕ್ತಾರೆ. ಅದು ಒಂದಷ್ಟು ವ್ಯೂಸ್. ಆಗ ಅವನ್ದೇನಾರ ಗಲಾಟೆ ಹಾಕೊಂಡಿ ಅವ್ನ್ಗೆ ಇವ್ನ್ ಬೈಯೋದ್ 4 ವಿಡಿಯೋ, ಇವ್ನ್ಗೆ ಅವ್ನ್ ಮಾತಾಡೋಕೆ. ನಮ್ ಕಾಲದಲ್ಲಿ ಟಿಕ್ ಟಾಕ್ ಮಾಡ್ಬೇಕಾದ್ರೆ 12 ವರ್ಷದಿಂದ ಯಾರೇ ಇದ್ರು ವಿಡಿಯೋ ಮಾಡೋರು. ಹೌದು, ಯಾರು ಇರ್ಲಿಲ್ಲ. ಕಾಂಪಿಟೇಷನ್ ಎಲ್ಲ ಯಾರು ಇಲ್ಲ, ವಿಡಿಯೋ ಮಾಡೋರೇ ಇರ್ಲಿಲ್ಲ. ಸಾಕು ಅಂತ ಅದು ಕೊನೆಯಲ್ಲಿ ಅದು ಸ್ವಲ್ಪ ಲೈಫ್ ಅಲ್ಲಿ ಏನಾಗ್ಬಿಡೈತೆ ಗೊತ್ತಾ, 4 ಜನ ಏನ್ ಅನ್ಕೋತಾರೋ ಅನ್ನೋ ಜೀವನದಲ್ಲೇ ಮಾತಾಡ್ಬಿಡುವ ಬೈಕ ಹೋಗ್ಬಿಟ್ಟು. ಇಲ್ಲಿ ಮಾಡೋರ್ ಹೆಂಗೆ ಗೊತ್ತಾ, ಯಾವನ್ ಏನಾರ ಅನ್ಕೊಳ್ಳಿ 3 ಬಿಟ್ಟು ನಿಂತ್ಕೋತಾರಲ್ಲ ಅವ್ರದೇ ಕಾಲ. ಹೆಂಗಸ್ರಿ ಎಂತೆಂತ ಬಾಯಿಗೆ ಬಂದ್ ಮಾತಾಡ್ತಾರೆ, ಸೊಂಟದ ಕೆಳಗಡೆ ಮಾತಾಡ್ತಾರೆ. ಹೆಂಗಸ್ರಿ ಅದು ರೀಲ್ಸ್ ಅಲ್ಲಿ ನಮ್ಗೆ ನಾಚಿಕೆ ಆಯ್ತದೆ. ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ತೀವಿ. ಅಯ್ಯೋ ಏನಂತಾರೋ ಏನ್ ಬಿಡ್ತಾರೋ ಏನೇನೋ ಅನ್ಕೊಂಡು ಏನೇನೋ ಇದೇ ಆಗ್ಬಿಡದೆ ಸೋಶಿಯಲ್ ಮೀಡಿಯಾ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನನ್ನ ಅನಿಸಿಕೆಯಲ್ಲಿ ಕಂಟೆಂಟ್ ಇರೋರು ಗ್ಯಾರಂಟಿ ಉಳಿತಾರೆ. ಅವ್ರು ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ಎಲ್ಲಿ ಗಂಟ ನಾಟಿ ಕರಿ ನಾಟ ಅಂತಾರಲ್ಲ, ಆ ಆಟಗಳು ಆಡ್ತಾ ಇರ್ತಾರೆ. ಯಾವತ್ತಿದ್ರು ಡೇಂಜರ್. ಈಗ ಎಷ್ಟೋ ಐಡಿಗಳು ಸಸ್ಪೆಂಡ್ ಆದವು, ಸುಮ್ನೆ ಸಸ್ಪೆಂಡ್ ಆಗಿಲ್ಲ. ಇಲ್ಲಾಂದ್ರೆ ಏನೇನೋ ಆಗಿರ್ತವೆ ಸಸ್ಪೆಂಡ್ಗಳು. ಒಳ್ಳೆದಕ್ಕೂ ಆಗಿರ್ತವೆ, ಕೆಟ್ಟದಕ್ಕೂ ಆಗಿರ್ತವೆ. ಅದು ರಿಯಾಲಿಟಿ ಏನಂತ ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಏನೇ ಆಗ್ಲಿ ಒಳ್ಳೆ ಕಂಟೆಂಟ್ಗಳು ಕೊಡಿ, ಜನಗಳ ನಗಿಸ್ತಾ ಇರಿ, ಒಳ್ಳೆ ಚೆನ್ನಾಗಿರಿ. ನಮ್ಮ ಫ್ರೆಂಡ್ ತುಂಬಾ ಜನ ಆಯ್ತು ನೋಡಿ. ನಮ್ದೇನೈತೆ ಅಂದ್ರೆ ಯಾರ್ದು ಎಷ್ಟು ವಿಡಿಯೋ ಒಂದ್ ವ್ಯೂಸ್ ಬಂದ್ರು ಅಣ್ಣ, ನಮ್ದೇನೈತೆ ನಾರ್ಮಲ್ ಜೀವನ. ನಮ್ದು ಇನ್ನೊಂದ್ ಏನ್ ಗೊತ್ತಾ, ನಮ್ದು ಈಗ ಕೆಲ್ಸ ಅನ್ನೋದು ಒಂದ್ ಇದಿತ್ತು. ಈಗ ಅದುವೇ ಯಾಕೋ ಹೋಗಂಗೆ ಇದೈತೆ. ಈಗ ಬೆರಳು ಹೋಯ್ತು, ಇನ್ನು ಕೆಲ್ಸ ಮಾಡಕ್ಕೆ ಎಲ್ಲ ಆಯ್ತದೆ, ಆಗೋದಿಲ್ಲ. ಏನೇನೋ ಊರಲ್ಲಿ ಏನೋ ವ್ಯವಸಾಯ ಮಾಡ್ಕೊಂಡಿರೋಣ ಅಂತಿದೀನಿ. ಇನ್ ಮುಂದೆ ನೋಡ್ಬೇಕು ಜೀವನ ಹೆಂಗಾಯ್ತದೆ ಗೊತ್ತಿಲ್ಲ. ಕೆಂಪ ನೋಡೋಣ, ದೇವ್ರ ದಾರಿ ತೋರ್ತಾನ ಬಣ್ಣ, ದೇವ್ರ ದಾರಿ ತೋರ್ಸ್ಬೇಕು.
ಮಾಡ್ಕೊಂಡು ಹೋಗ್ತಾರೆ. ನಮ್ ಕೈಲಾದಷ್ಟು ಮಾಡೋಣ. ಓಕೆ ಓಕೆ ನಾವು ಊಟಕ್ಕೆ ಹೋಗೋಣ. ನೋಡಿ. ಈ ಮನೆ ಬಂದು ಸುಪ್ರೀತ್ ಕಾಟಿ ಕಲಾಕರ್, ಇವರ ಸ್ನೇಹಿತರು ಆಹ್ವಾನ ಮಾಡಿದ್ದು ನಮ್ಮನ್ನು ಹಬ್ಬಕ್ಕೆ. ಅವರ ಹಳೆಯ ಮನೆ ಇದು. ಅವರು ಬ್ಯಾಂಗ್ಳೂರಲ್ಲಿ ಇರುವಂಥದ್ದು ಎಲ್ಲ ಫ್ಯಾಮಿಲಿ ಎಲ್ಲ. ಅದು ಹಳೆ ಮನೆ ಇದೆ. ಮಾರಮ್ಮ ಈರಬ್ಬ ಅಂತ ಅಂದ್ಬಿಟ್ಟು ಸುಮಾರು ಒಂದು 25 ವರ್ಷಗಳ ನಂತರ ಮಾಡ್ತಾ ಇರುವಂಥ ಹಬ್ಬ ಅಂತೆ ಇದು. ಉದ್ದೇಶಕ್ಕೋಸ್ಕರನೇ ಇಡೀ ಊರೆಲ್ಲ ದೊಡ್ಡ ಮಟ್ಟದಲ್ಲಿ ಹಬ್ಬನ ಮಾಡ್ತಾಯಿದ್ರು. ಪ್ರತಿ ಗ್ರಾಮಗಳಲ್ಲೂ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬನ ಮಾಡ್ತಾರೆ. ಒಳ್ಳೆಯದಾಗಲಿ ಎಲ್ಲರಿಗೂ. ಬಟ್ ನಾವು ಇಲ್ಲಿ ಗಂಟ ಬಂದಿರೋ ತುಂಬ ಫೋರ್ಸ್ ಮಾಡಿದ್ರು ಬರಲೇಬೇಕು ಅಂತ ಅಂದ್ಬಿಟ್ಟು ಆ ಉದ್ದೇಶಕ್ಕೆ ಬಂದು ನಾವು ನಮ್ಮ ಸ್ನೇಹಿತರು ನಾವು, ಏಕೆಂತಂದರೆ ಅಲ್ಲೂ ನಮಗೂ ಕೆಲಸ, ನಮ್ಮದೇ ಆದ ಕೆಲಸಗಳು ಇರ್ತವೆ. ಎಲ್ಲನೇ ಈಗೇನೋ ಎಲೆಕ್ಟ್ರಿಕ್ಕು ಯಾವುದು ಬಂದಿರಲಿಲ್ಲ, ಫ್ರೀ ಇದ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ವ್ಯವಸಾಯ ಗದ್ದೆ ತಾವು ಎಲ್ಲ ಕೆಲಸ ನೋಡಿಬಿಟ್ಟು ಇಲ್ಲಿಗೆ ಬಂದು ಎಲ್ಲ ಸ್ನೇಹಿತರೆಲ್ಲ ಇನ್ನು ಬರ್ತಾರೆ, ಇವರ ಸ್ನೇಹಿತರೆಲ್ಲ ಅಂತ. ಸಾಕು ಸಾಕು, ಸೂಪರ್ ಆಗಿ ತೆಗ್ದೆ. ಅಯ್ಯೋ ಇಲ್ಲೇ ನಾವು ವಿಡಿಯೋ ಮಾಡೋ ಕ್ಯಾಮ್ರಾ ಇಟ್ಕೊಂಡೇವೆ, ಅಣ್ಣರು ನಮ್ಮ ವಿಡಿಯೋ ಮಾಡೋ ಕ್ಯಾಮ್ರಾ ಇಟ್ಕೊಂಡವ್ರೆ. ಬನ್ನೂರು ಅಣ್ಣರು ನಮ್ಮ ಸ್ನೇಹಿತರು, ಇವರ ಮಗ ಅವರ ಕರ್ನಾಟಕಗೆ ನಾವು ಹೋಗಿದ್ವಿ. ಇಲ್ಲಿ ಸಿಕ್ಕಿದ್ರು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಕಣ್ಣು ಹಿಡಿತಾರಲ್ಲ, ಅದೇ ನಮಗೆ ಖುಷಿ. ಊರಬ್ಬ ಅಂದರೆ ಎಲ್ಲ ರಸ್ ಆಗೋಯ್ತವೆ, ಆಮೇಲೆ ರೋಡೆಲ್ಲ ಕೆಳಿ ಕೆಲಿಸ್ಬಿಡು. ಇದು ಅದು ಹಿಡ್ಕೋಬಾರ್ದು ಮಾಡು, ಯಾವ್ದು ಮಾಡಿ ಮಾಡ್ಕೊಂಡೆ ಬರ್ತಾರದು. ಇಲ್ಲಿ ತೋರಿಸಿ, ಇಲ್ಲಿ ಬರ್ತಾರಲ್ಲ ಕಾರೆಲ್ಲ ಹಾಕಿದ್ರಿ. ಮಟನ್ ಆಫೀಸರ, ಮಟನ್ ಆಫೀಸರ್ ಹಿಂದೆ ಅವರೇ ರವೀಣ. ಬಂದೆ ಬಿಡ ನೀನು. ಅಣ್ಣ ಒಳ್ಳೆ ಯಾವ ಡ್ರೈವಿಂಗ್ ಸ್ಕೂಲು, ಕುದುರೆ ಆರಿಸ್ತಾರಲ್ಲ ಕಾರ್ನಿ ಅವರು ಮರಿಯ. ಇಷ್ಟು ರೊತ್ತದಕ್ಕಲ್ಲ ರವೀಣ ಮೂರ್ಕೊಂಡ್ ಜನ ಗೆಳೆಯ ಕುದುರೆ ಆರಿಸ್ದಂಗ ಇಲ್ಲಿ ನೋಡ, ಈ ಚೌರಿ ಈ ಚೌರಿಂದ ಇಲ್ಲಿ ಗಂಟ ಇನ್ನ 8 ಗಂಟೆ ಇಷ್ಟ ಅಗಲ ಬರ್ತದೆ. ಬನ್ನಿ. ನಮ್ಮ ಸಕ್ಕನಾಡ ಕೆಂಪಣ್ಣಂಗೆ ಒಳ್ಳೇದಾಗ್ಲಿ, ವ್ಲಾಗ್ ಸಕ್ಸಸ್ ಆಗ್ಲಿ ಅಣ್ಣ. ಏನ್ ಸಮಾಚಾರ ಅಣ್ಣ? ಥ್ಯಾಂಕ್ ಯು. ಇಷ್ಟೊಂದು ಲೇಟ್ ಆಯ್ತಣ್ಣ. ಬರ್ರಿ. ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಮಾಮೂಲಿ ಕೂತ್ಕೊಂಡು ಒಡ್ಡಾಡಿ ಕಾಲ ಕಳೆದೆ. ಆಮೇಲೆ ಮಾಮೂಲಿ ಬಂದು ಊಟ ಕೂತ್ಕೊಂಡು ಎಲ್ಲ ಅವ್ರ ಫ್ಯಾಮಿಲಿ ನಾವು ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದು. ಇಲ್ಲಿ ಅಂಬ ಅಲ್ಲಿ ಅಯ್ಯೋ ಅಲ್ಲಿ ಕಿವಿಗೆ ಬತ್ತಾದ ನಿನಗೆ ಈಗ ಬತ್ತಾದ ಈಗ ಅಲ್ಲಿ ಬತ್ತು ಅವನಾರಪ್ಪ ಅವನು. ಐಸ್ ಕ್ರೀಮ್ ಚೆನ್ನಾಗಿದ್ದೀರಾ? ಕೊಡ್ತಾ ಇರೋದು ಒಂದು ವಿಡಿಯೋ ಮಾಡ್ಬಿಡ್ರೆ ಇಲ್ಲಿಗೆ ಎಂಡ್ ಮಾಡಮ್ಮ. ವಿಡಿಯೋ ಎಂಡ್ ಮಾಡ್ಬಿಟ್ಟು ಸಾಕು, ಇಲ್ಲಿಗೆ ಎಂಡು. ಒಳ್ಳೆ ಹತ್ರ ಈಜು ಹೊಡಿಯೋಕ್ಕೆ ಬನ್ನಿ. ಆದ್ರೂ ಈ ಮಂಡ್ಯ ಕೊಪ್ಪಲು ಈ ಸೈಡು ಏನು ಬಂದಿದ್ದೀವಿ, ಭಯಂಕರ ಐತೆ ಪ್ಲೇಸ್ಗಳಂತೂ. ನಿಜ ಸುಮ್ಮನೆ ಆದರೂ ಈ ಕಡೆ ಬರಬೇಕು ಆ ಪ್ಲೇಸ್ ನೋಡೋಕ್ಕಾದ್ರೂ. ಒಂದು ಭತ್ತದ ಗದ್ದೆಗಳಾಗಿರ್ಬೋದು, ತೆಂಗಿನ ಮರ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಆ ನೀರು ಹರಿಯುವಂಥದ್ದಾಗಿರ್ಬೋದು, ಸಖತ್ತಾಗೈತೆ. ನಾವು ಈ ಮಾರ್ಗ ಸುಮ್ಮನೆ ಹಂಗೆ ಬಂದು ಹೊಂಟೈತಿದ್ದೋ, ಒಂದು ಪ್ಲೇಸ್ಗಳೆಲ್ಲ ನೋಡ್ತಿರ್ಲಿಲ್ಲ. ಭಯಂಕರ ಪ್ಲೇಸು, ತುಂಬ ಚೆನ್ನಾಗೈತೆ. ಒಂದು ಸಲ ಬಂದು ನೋಡಿ. ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಎಲ್ಲ. ಇದು ಬಂದು ಶೂಟಿಂಗ್ ಮಾದೇವಪುರ ಅಂತ ನೀವು ಕೇಳಿರ್ತೀರ. ಶೂಟಿಂಗ್ ಮಾದೇವಪುರ ಇದೆ. ಇಲ್ಲಿಗೆ ಒಂದು ಸಲ ನಾನು ಮದುವೆಗೆ ಬಂದು ಒಂದು ರೀಲ್ಸ್ ಏನೋ ಮಾಡಿದ್ದೋ, ವಿಡಿಯೋ ಹಾಕಿದ್ದೋ. ಅದು ಬಿಟ್ಟರೆ ಇದು ಫಸ್ಟ್ ಟೈಮು ಇಲ್ಲಿಗೆ ಬಂದಿರೋದು. ಆದರೆ ಇದಕ್ಕಿಂತ ಇನ್ನೂ ಮುಂದೆ ಹೋಗಿ ನಾವು ಪ್ಲೇಸ್ನ ನಿಮಗೆ ತೋರಿಸಿದ್ದೀನಿ, ತಪ್ಪದೆ ನೋಡಿ. ಸಖತ್ತಾಗೈತೆ ಪ್ಲೇಸ್ ಮಾತ್ರ. ಫ್ಯಾಮಿಲಿ ಸಮೇತ ಹೋಗ್ಬೋದು ಮಾತ್ರ, ಅಷ್ಟು ಸೂಪರ್ ಪ್ಲೇಸು. ಸೊ ಇದು ಬಂದು ಶೂಟಿಂಗ್ ಮಾದೇವಪುರ ಅಂತ ಅಂದ್ಬಿಟ್ಟು ಮೊದಲು ಹೇಳ್ದಂಗೆ ತುಂಬ ಚೆನ್ನಾಗಿತ್ತು. ಎಲ್ಲ ನೋಡಿದ ಸಖತ್ತಾಗೈತೆ ಪ್ಲೇಸು. ಈಗ ಊರ ಕಡೆ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗೈತೆ. ನಮಗಂತೂ ಈಜೆಲ್ಲ ಬರೋಲ್ಲ. ಓಕೆ ನಡಿ ಗುರು, ಎತ್ತು ಗಾಡಿ. ಇದು ನೀರು ತಗೋ ಮೊದಲು.